ಸಿ ಯಾವ ಫುಡ್ಡು ನಮ್ಮ ಹೆಲ್ತ್ಗೆ ಒಳ್ಳೆಯದೋ ಅದು ಆಟೋಮೆಟಿಕ್ಕಾಗಿ ನಮ್ಮ ಸ್ಕಿನ್ಗೂ ಒಳ್ಳೆಯದಾಗಿರುತ್ತೆ. ಸೊ ಯಾವೆಲ್ಲ ಫುಡ್ ನಮಗೆ ಹೆಲ್ತ್ಗೆ ಹಾರ್ಮ್ ಮಾಡುತ್ತೆ, ಲೈಕ್ ನಮಗೆಲ್ರಿಗೂ ಗೊತ್ತಿರೋಂಗೆ ಹೆಚ್ಚು ಆಯಿಲಿ ಫುಡ್ಡು, ಆಮೇಲೆ ಅತಿಯಾದ ಸ್ವೀಟ್ಸ್ ಯೂಸ್ ಮಾಡೋದು, ಆಮೇಲೆ ಡೀಪ್ ಫ್ರೈಡ್ ಐಟಮ್ಸ್ನ ಯೂಸ್ ಮಾಡೋದು, ಜಂಕ್ ಫುಡ್ ತಿನ್ನೋದು, ಇವೆಲ್ಲನೂ ಪಿಂಪಲ್ಸ್ನೂ ಸಹ ಟ್ರಿಗರ್ ಮಾಡ್ತವೆ. ಅದೇ ರೀತಿ ನಮ್ಮ ಹೆಲ್ತ್ಗೂ ಅದು ಒಳ್ಳೆಯದಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತು. ಅದಲ್ಲದೇನೆ ಇನ್ನೇನು ರೀಸನ್ಸ್ ಪಿಂಪಲ್ಸ್ ಬರೋದಕ್ಕೆ ಅಂತಂದರೆ, ನಮ್ಮ ಜೆನೆಟಿಕಲ್ಲಿ ಏನಾದ್ರೂ ಪಿಂಪಲ್ಸ್ ಹಿಸ್ಟ್ರಿ ಇತ್ತು ಅಂತಂದರೆ ಅದು ನಮ್ಮ ಪೇರೆಂಟ್ಸ್ಗೆ ಆಗಿರಬೇಕು ಅಂತ ಏನಿಲ್ಲ. ಆ ಚೈನಲ್ಲಿ ಅಂಕಲ್ ಆಂಟಿ ಅಥವಾ ದೂರದ ರಿಲೇಟಿವ್ಸು, ನಮ್ಮ ಸರೌಂಡಿಂಗ್ಸಲ್ಲಿರುವಂಥ ರಿಲೇಷನ್ಶಿಪ್ಸಲ್ಲಿ ಯಾರಿಗೇ ಇದ್ರೂ ಆಗುವಂಥ ಚಾನ್ಸಸ್ ಇರುತ್ತೆ ಪಿಂಪಲ್ಸು. ಅದಲ್ಲದೇನೆ ನಾವು ನಮ್ಮ ತಲೆಯಲ್ಲಿರುವಂಥ ಸ್ಕ್ಯಾಲ್ಪನ್ನ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಅದರಿಂದ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿ ಆ ಒಂದು ಇದರಿಂದನೂ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ವೆಯ್ಟ್ ಗೇನ್ ಆದವಾಗ್ಲೂ ಪಿಂಪಲ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ನಾವು ಯೂಶ್ವಲಿ ಹೆಲ್ಮೆಟ್ ಯೂಸ್ ಮಾಡ್ತೀವಿ. ಹೆಲ್ಮೆಟ್ ಯೂಸ್ ಮಾಡಿದವಾಗ ಅದ್ರದ್ದು ಒಳಗಡೆ ನಾವು ಪ್ರಿಕಾಷನ್ ತೊಗೊಳ್ಳಿಲ್ಲ ಅಂತಂದರೆ, ಒಳ್ಳೆ ಕಾಟನ್ ಸ್ಕಾರ್ಪ್ ಅದು ಕಟ್ಕೊಳ್ಳಿಲ್ಲ ಅಂತಂದರೆ ಫೋರ್ಹೆಡ್ಡಲ್ಲಿ ಪಿಂಪಲ್ಸ್ ಆಗೋ ಚಾನ್ಸಸ್ಸೂ ಇರ್ತವೆ. ಅದಲ್ಲದೇನೆ ನಾವು ನಮಗೆ ಸೂಟ್ ಆಗದೆ ಇರೋವಂಥ ಕ್ರೀಮ್ಸ್ ಅಪ್ಲೈ ಮಾಡಿದವಾಗ, ಆಮೇಲೆ ಸ್ಕ್ರಬ್ಸ್ ಮಾಡಿದವಾಗ, ಈ ರೀಸನ್ಸ್ ಎಲ್ಲನೂ ಪಿಂಪಲ್ಸ್ ಆಗಲಿಕ್ಕೆ ಟ್ರಿಗರ್ ಮಾಡ್ತವೆ. ಸೊ ನಾವಿವತ್ತು ಯಾವ್ಯಾವ ರೀಸನ್ನಿಂದ ಪಿಂಪಲ್ಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದಕ್ಕೆ ರೆಮಿಡೀಸ್ ಏನು, ಅದನ್ನು ಬರ್ದಂಗೆ ಬಂದಮೇಲೆ ಯಾವ ರೀತಿ ರೆಮಿಡೀಸು ಮತ್ತು ಬರ್ದಂಗೆ ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಸೊ ಈ ಟಾಪಿಕ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.